ಇದನ್ನ ಭೌತಿಕತೆ ಮಾಡ್ಬೇಕು. ಈಗ ನನಗೆ 45 ವರ್ಷದಿಂದ ಮುಂಜೂರಾಗ್ತದೆ. ಈಗ ಭೌತಿಕತೆ ಮಾಡಬೇಕು. ನಮ್ಮವ್ವ ನಮ್ಮ ಅಪ್ಪ ಹೆಸರು ಸೊತ್ತೋಗ್ಬಿಟ್ಟು ನಮ್ಮ ಅಪ್ಪ ನನ್ನ ಹೆಸರು ಮಾಡಬೇಕು. ನಾನು ಏನ್ ಡಾಕ್ಯುಮೆಂಟ್ ಕೊಡ್ಬೇಕು ನಿಮ್ಗೆ? ಮೊನ್ನೆ DC ಬಂದಿದ್ರಲ್ಲಿ ಅವ್ರು ಒಂದೇ ಮಾತು ಹೇಳಿದ್ರು, ಅವ್ನಿಗೆ ಪಾಣಿ ಇದ್ದು ಅವತ್ತಿನ ಅವ್ರ ಪಾಣಿ ಬಂದಿದ್ದು ಅವ್ರು ಸ್ಥಳದಲ್ಲಿದ್ರೆ ಭೌತಿಕತೆ ಮಾಡ್ಕೊಡಿ ಅಂತ. ನೀವು ಮಾನವರಿದ್ದು ನನಗೆ ಮುಂಚೂರಿ 50 ವರ್ಷದಲ್ಲಿ ನೀನ್ ಬಡಿಕೊಳ್ಬೇಕು ಡಾಕ್ಯುಮೆಂಟ್ ನಾನೇ ಬಡಿಕೊಳ್ಳಿ. ಈಗ DC ಹೇಳಿದ್ರು ಅವತ್ತು ನಿಮ್ಮ DTಗೆ ಇವರಿಗೆ ಪುತ್ತೂರು DTಗೆ ಅವ್ರಿಗೆ ಪಾಣಿ ಇದ್ರೆ ಸಾಕು, ಸ್ಥಳ ತನಿಖೆ ಮಾಡಿ ಅವರೇ ಅಂತಂದ್ರೆ ನೀವು ಭೌತಿಕತೆ ಮಾಡ್ಬೇಕು. ನಾಟಕದಲ್ಲಿ ಕೂತ್ಕೊಂಡು ನೀವು DC ಹಾಕ್ತಾ ಫೋನ್ ಮಾತಾಡ್ಲೇನ್ರಿ? ಮಾನ ಮರ್ಯಾದೆ ಇದೆ ನಿಮ್ಗೆಲ್ಲರಿಗೂ. ಹೇಳ್ತೀನಿ ತಿನ್ನಿ. ಮುಂದಿನ ಜನ್ಮದಲ್ಲಿ ನೀವೆಲ್ಲ ಭಿಕ್ಷುಕರಾಗ್ಬಿಡ್ತೀರಾ. ಅವ್ವ ತಾಯಿ ಅಂತ ಭಿಕ್ಷುಕ ಕೂತಾರಲ್ಲ, ಭಿಕ್ಷುಕರಾಗ್ಬಿಡ್ತೀರಾ ನೀವೆಲ್ಲರೂ. ಯಾಕೆ ಜನಗಳನ್ನ ಸಾಯ್ತೀರ ನೀವು? DC ಒಂದು ಕಾನೂನು ನಿನ್ಗೊಂದು ಕಾನೂನೇನಪ್ಪ? ನೀನ್ ಏನೋ ಹೇಳೋದಲ್ಲ, DC ಅವ್ರನ್ನ ಕೇಳ್ಬೇಕು ಏನು ಅಂತ. DC ಅವ್ರ ಮನೆ ಹೇಳಿದ್ರು, ನಾನು ಕೇಳ್ದೆ ಈಗ ಸಾಯಿಸ್ತವ್ರೆ ಜನಗಳನ್ನ ನಿಮ್ಮೂರೊಂದಿಗೆ. ಅವ್ನ್ ಪಾಡಿ ಇದ್ದು ಸ್ಥಳ ತನಿಖೆ ಮಾಡಿ ಅವ್ನ ರಿಪೋರ್ಟ್ ಹಾಕಿ ವಾಸ ಇಲ್ಲೇ ಅವನೇ ಸ್ಥಳದಲ್ಲಿ ಉಳ್ಮೆ ಮಾಡ್ತಾನೆ ಅಂದ್ರೆ ಭೌತಿಕತೆ ಮಾಡಿ DC ಆದೇಶ ಕೊಟ್ಟವ್ರ? ಹೇಳ್ಕೊಟ್ಟವ್ರ? ಈಗ DC ಹಾಕ ಫೋನ್ ಹಾಕ DC-ಗೆ. ಈಗ ತಗೊಳಪ್ಪ DC-ಗೆ. ಏನ್ ಕೇಳ್ಕತ್ಯ? ಇನ್ನೊಂದ್ಸರಿ ಕಂಪ್ಲೇಂಟ್ ಬಂದ್ರೆ ಯಾರು ರೈತ ಇರ್ತಾರೆ ಅವ್ನ ಕಲ್ಲ ಭಾಷಿಸ್ತೀನಿ. ಆಮೇಲೆ ನನ್ನ ಮೇಲೆ ನೀವೆಲ್ಲ ಸ್ಟ್ರೈಕ್ ಮಾಡೋದು ಚಿಂತೆ ಇಲ್ಲ, ನೀವೇನ್ ಮಾಡೋದು ಚಿಂತೆ ನಿಮ್ಗೆಲ್ಲರಿಗೂ. ರೈತರನ್ನ ಸಾಯಿಸ್ತೀರಲ್ರಿ. ಏನ್ ನನ್ನ DC ಹೇಳಿದ ಕಾನೂನು ಇದು ಸರಿನಾ ಇಲ್ವಾ? DC ಅವರೇ ಕ್ಲಾರಿಫೈ ಮಾಡ್ಲಿ. ತಹಶೀಲ್ದಾರಿಂದ ಆದೇಶ ತಗೊಂಡೇ ಮಾಡ್ಬೇಕು. ತಹಶೀಲ್ದಾರಿಂದ ಆದೇಶ ತಗೊಂಡು ಮಾಡೋ.